ನಾವು ಅವ್ರಿಗೆ ಉಚಿತವಾಗಿ ಮಾಡ್ಕೊಡ್ತೀವಿ ಸರ್. ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಆ ಒಂದು ಮನುಷ್ಯನ ಲಕ್ಷಣವನ್ನು ನಾವು ನೋಡ್ತೀವಿ, ಅವರ ಒಂದು ಭಾವನೆಗಳನ್ನ ನೋಡ್ತೀವಿ, ಬಿಹೇವಿಯರ್ಸ್ ನೋಡ್ತೀವಿ, ಎಲೆ ಅಡಿಕೆ ಶಾಸ್ತ್ರವನ್ನು ನೋಡ್ತೇವೆ, ತೆಂಗಿನಕಾಯಿ ಶಾಸ್ತ್ರ ನೋಡ್ತೇವೆ, ಕವಡೆ ಶಾಸ್ತ್ರವನ್ನು ನೋಡ್ತೇವೆ. ಈ ರೀತಿಯಾಗಿ ಮತ್ತೆ ವೈಜ್ಞಾನಿಕವಾಗಿ ನಮ್ಮ ಹತ್ರ ಸ್ಕ್ಯಾನರ್ ಮೆಷಿನ್ ಇದೆ. ಆ ಎಲ್ಲ ರೀತಿಯಾಗಿ ನಾವು ಅವ್ರನ್ನ ಡಯಾಗ್ನೈಸ್ ಮಾಡಿ ಅವರಲ್ಲಿ ಸಮಸ್ಯೆ ಏನಿದೆ, ಮಾಟ ಮಂತ್ರ ಆಗಿದೆಯಾ ಇಲ್ವಾ, ಅವ್ರ ಮನೆಯಿಂದ ಕಸ ಮತ್ತೆ ನೀರನ್ನು ಕೂಡ ತರಿಸ್ತೀವಿ. ಅಂದರೆ ಸಂಪಲ್ ನೀರಿರುತ್ತೆ, ಆ ನೀರನ್ನು ಮತ್ತೆ ಮನೆಯಲ್ಲಿ ಕಸ ಗುಡಿಸ್ಕೊಳ್ಬೇಕು. ಆ ಕಸವನ್ನು ಒಂದು ಸ್ವಲ್ಪ ಪೇಪರಲ್ಲಿ ತರಿಸ್ತೀವಿ. ಮನೆಯಲ್ಲಿರುವಂತಹ ಕಸ ಮತ್ತೆ ಮನೆಯಲ್ಲಿರುವಂತಹ ನೀರು ಪ್ಲಸ್ ಯಾವ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಹೇಳ್ತಾರೋ ಆ ವ್ಯಕ್ತಿನ ಕರ್ಕೊಂಡ್ಬರ್ಬೇಕಾಗತ್ತೆ. ಇನ್ ಕೇಸ್ ಆ ವ್ಯಕ್ತಿ ಎಲ್ಲೋ ಫಾರಿನಲ್ಲಿ ಇದ್ದಾರೆ ಅಂದಾಗ ಅವರ ಒಂದು ಫೋಟೋ ತೊಗೊಂಡ್ಬಂದ್ರು ಕೂಡ ಸಾಕು, ನಾವು ಅವ್ರಿಗೆ ಮಾಟ ಮಂತ್ರ ಆಗಿದೆಯಾ, ಭೂತ ಪ್ರೇತ ಆಗಿದೆಯಾ ಇಲ್ವಾ ಅಂತ ನಾನಾ ವಿಧವಾಗಿ ಪರೀಕ್ಷೆ ಮಾಡುವಂತಹ ಮುಖಾಂತರ ಅವ್ರಿಗೆ ಆಗಿದೆಯಾ ಇಲ್ವಾ, ಭೂತ ಪ್ರೇತ ಆಗಲಿ ಮಾಟ ಮಂತ್ರ ಆಗಿದೆಯಾ ಇಲ್ವಾ ಅಂತ ಅಕ್ಯುರೇಟ್ ಆಗಿ ನಿಖರವಾಗಿ 1000% ನಾನು ಅವ್ರಿಗೆ ಹೇಳ್ಬೋದು ಸರ್. ಅದು ನಾವು ಅವ್ರಿಗೆ ಉಚಿತವಾಗಿ ಮಾಡ್ಕೊಡ್ತೀವಿ ಸರ್. ಮತ್ತು ಪರಿಹಾರಗಳನ್ನು ಕೂಡ ನಾವು ಅವ್ರಿಗೆ ಏನಿದೆಯೋ ಮಾಡ್ಕೊಡ್ತೀವಿ ಸರ್.